ಅಂದ್ರೆ ನಾಳೆ ಬಿಟ್ಟು ನಾಡ್ದ ಶನಿವಾರ ದಿವಸ 28ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹೋಳಿ ಹಬ್ಬ ಆಚರಣೆ ಮಾಡ್ತೀವಿ. ಹೋಳಿ ಹಬ್ಬ ಅಂದ್ರೆ ಹಲಗಿ ಹಬ್ಬ, ಹಲಗಿ ಕಾರ್ಯಕ್ರಮ, ಹಲಗಿ ಸ್ಪರ್ಧೆ ಇರ್ತದೆ. ಒಂದು ಯಾಕೆ ಈ ಸ್ಪರ್ಧೆ ಮಾಡ್ತೀವಿ, ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ಇದು ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಈ ಎದಕ್ಕೆ ಮಾಡ್ತೀವಪ್ಪ ಅಂತಂದ್ರೆ ಈ ನಮ್ಮ ಸಂಸ್ಕೃತಿ ಏನು ನಮ್ಮ ಪುರಾತನ ಸಂಸ್ಕೃತಿ ಅದ. ಹೋಳಿ ಹುಣ್ಣ್ಯಾಗ ನಾವು ಸಣ್ಣವ್ರಿದ್ದಾಗ ನಾವು ನೋಡ್ತಿದ್ವಿ, ಪ್ರತಿ ಓಣ್ಯಾಗ 10-20 ಜನ ಹುಡುಗರು ಸೇರಿ ಹಲಗಿ ಹೊಡಿಯೋದು ಹೊಯ್ಕೊಳ್ಳೋದು ಭಾಳ ಚಂದ ಮಾಡ್ತಿದ್ರು. ಅದೊಂದು ನೋಡಕ್ಕೆ ಒಂದು ಇಂಟ್ರೆಸ್ಟಿಂಗ್ ಇರ್ತಿತ್ತು. ಬರ್ಬರ್ತಾ ಏನಾಗ್ಬಿಟ್ಟದ ಈ ಬರುವಂಥ ಈ ಹೊಸ ಜಮಾನ ಅಂದ್ರೆ ಈ ಆಧುನಿಕ ಯುಗದಾಗ ಏನಾಗ್ಬಿಟ್ಟದ ಎಲ್ಲ ನೆನಪಾರಿಬಿಟ್ಟಾರ ಮಂದಿ. ಇಷ್ಟು ಚಂದ ಸೋಂಗದು ಹಾಕ್ತಿದ್ರಪ್ಪ ಅಂತಂದ್ರೆ ಭಾಳ ಅದ್ಭುತ. ಹೋಳಿ ಹುಣ್ಣಿ ಆಚರಣೆ ಹೆಂಗೆ ಮಾಡ್ಬೇಕು ಅನ್ನೋದು ಅವಾಗ ಅದು ಹೊಳೆ ಅದು ನೋಡ್ಬೇಕತ್ತೀವಿ, ಅದು ಆಗೋಲ್ಗದ. ಯಾಕಂದ್ರೆ ಈಗಿನ ಯುವಕರಲ್ಲಿ ಅದು ಆಸಕ್ತಿನೇ ಉಳಿದಿಲ್ಲ. ಅದಕ್ಕೆ ನಾಳೆ ನಮ್ಮ ಬರುವಂಥ ದಿನಗಳೊಳಗೆ ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ದಾಗ ಕಂಪ್ಯೂಟರ್ನಾಗ ತೋರಿಸು ಪಾಳಿ ಬರಬಾರ್ದು. ಹಿಂಗೆ ಹಲಗಿ ಬಾರಿಸ್ತಿದ್ರಪ್ಪ ಅಂತಂದು ಎಲ್ಲರೂ ಅಂಥ ಒಂದು ಅದ್ಭುತ ಕಲಾಕಾರದಾರ. ಅವ್ರಿಗೆ ಹೊರಗೆ ತೆಗೆಯುವಂಥ ನಿಟ್ಟಿನಲ್ಲಿ ಇವತ್ತೇನು ಈ ಹಲಗಿ ಸ್ಪರ್ಧೆ ಇರ್ತದೆ, ಹಲಗಿ ಬಾರಿಸೋದು ಒಂದು ಕಲಾ ಜೀವಂತ ಇಡೋರು ಒಂದು ಇದ್ರಾಗ ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಮತ್ತು ಇದ್ರಾಗ ಏನದಲ್ಲ ಪ್ರೈಸ್ ತಂಡಗಳಿಗೆ ಪ್ರೈಸ್ ಇಟ್ಟಿದ್ದೀವಿ. ತಂಡಗಳಿಗೆ ಫಸ್ಟ್ ಪ್ರೈಸ್ ಏನದಲ್ಲ 25,000 ರೂಪಾಯಿ ತಂಡಗಳಿಗೆ ಫಸ್ಟ್ ಪ್ರೈಸ್, ಎರಡನೇ ಪ್ರೈಸ್ 15,000 ರೂಪಾಯಿ, ಮೂರನೇ ಪ್ರೈಸ್ 10,000 ರೂಪಾಯಿ. ಇವೆಲ್ಲ ಮತ್ತು ಇನ್ನೊಂದು ವೈಯಕ್ತಿಕವಾಗಿ ಅಂದ್ರೆ ಸಿಂಗಲ್ ಇಂಡಿವಿಜುವಲ್ ಮನುಷ್ಯ 11,000 ರೂಪಾಯಿ ಫಸ್ಟ್ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಏನದಲ್ಲ 7,000 ರೂಪಾಯಿ ಐತೆ, ಮೂರನೇ ಬಹುಮಾನ 5,000 ರೂಪಾಯಿ ಐತಿ. ಮತ್ತು ಇನ್ನೊಂದು ಇದ್ರಾಗ ಸ್ಪೆಷಲ್ ಒಂದು ಮಾಡಿವ್ ಅಂದ್ರೆ ಲೋಕಲ್ ಬಿಜಾಪುರ ಜನರಿಗೆ ಈಗೇನಾಗ್ಬಿಡ್ತದೆ ಸ್ಪರ್ಧಾ ಅಂದ್ಮ್ಯಾಗ ಎಲ್ಲ ಕಡೆ ನಮ್ಮ ಜನ ಬರ್ತಾರೆ. ಇದು ಬರೇ ನಮ್ಮ ಬಿಜಾಪುರ ಲೋಕಲ್ ಹುಡುಗರಿಗೆ ಏನು ಈ ಓಣ್ಯಾಗ ಕೂತು ಹಲಗಿ ಬಾರಿಸ್ತಾರಲ್ಲ ಅಂಥ ಹುಡುಗರ ಸಲಾಗೆ ಒಂದು ವಿಶೇಷ ಬಹುಮಾನ ಇಟ್ಟಿವಿ. ಅವ್ರಿಗೆ ಒಂದು ಪ್ರೈಸ್, ಅವ್ರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ಮೂರನೇ ಬಹುಮಾನ ಏನದಲ್ಲ 2,000 ರೂಪಾಯಿ ಇಟ್ಟಿವಿ. ಮತ್ತು ಈ ಸರ ವಿಶೇಷ ಏನಪ್ಪ ಅಂತಂದ್ರೆ ಈ ಅನೇಕ ವಾದ್ಯಗಳಿರ್ತಾವೆ ಈ ಹಲಗಿ ಜೊತೆ. ನಾವು ಪ್ರತಿ ಸರ ಅದಕ್ಕೆ ಅವಕಾಶ ಕೊಡ್ತಿದ್ದಿಲ್ಲ. ಈ ಸರ ಎಲ್ಲರಿಗೆ ಅವಕಾಶ ಅದು. ಇವೇನು ಇದು ಇವು ಬಹುಮಾನಗಳು ಅಂದ್ರೆ ಇದ್ರಾಗ ಭಾಗವಹಿಸ್ಲಕ್ಕ ನಾವು 10 ಜನ ಅಷ್ಟೇ ನಿಯಮಿತ ಮಾಡಿದ್ವಿ. 10ರಿಂದ 15 ಜನ ಈ ಸರ ನಾವು ಅವಕಾಶ ಮಾಡಿದ್ದೀವಿ. ಮತ್ತು ಸನಾದಿ ಗಿನಾದಿ ಅವ್ರು ಏನಾರ ತೊಗೊಂಬಂದು ಮಾಡ್ತಿದ್ರಪ್ಪ ಅಂತಂದ್ರೆ ಈ ಸರ ವಿಶೇಷ ಏನಪ್ಪ ಅಂತಂದ್ರೆ ಬಾಗಲಕೋಟದ 1-2 ತಂಡಗಳು ಬರ್ತಾವೆ. ಬಾಗಲಕೋಟದಾಗ ಭಾಳ ವಿಶೇಷ ಮಾಡ್ತಾರೆ. ಇವತ್ತು ಹೋಳಿ ಹುಣ್ಣಿ ಆಚರಣೆ ಇರ್ಬೋದು, ಹಲಗಿ ಪ್ರತಿಯೋಗಿತಾ ಇರ್ಬೋದು, ಭಾಳ ಅದ್ಭುತವಾಗಿ ಮಾಡ್ತಾರೆ ಅವರು ಒಂದು ಎಲ್ಲರಿಗೆ ಒಂದು ಹೊಸ ಕಲ್ಪನೆ ಕೊಡೋ ಸಲುವಾಗಿ ಈ ಬಾಗಲಕೋಟೆದಿಂದ ವಿಶೇಷ 2 ತಂಡಗಳು ಬರ್ತಾವೆ. ಅದಕ್ಕೆ ನಾವು ಇಲ್ಲಿ ಎಲ್ಲ ನಮ್ಮ ಜಿಲ್ಲಾ ಇರ್ಬೋದು, ಸುತ್ತಮುತ್ತಲಿನ ಜಿಲ್ಲಾ ಎಲ್ಲರಿಗೂ ನಾನು ಆಹ್ವಾನ ಮಾಡ್ತೀನಿ. ಈ ಒಂದು ಮಾಧ್ಯಮ ಗೋಷ್ಠಿ ಮುಖಾಂತರ ತಾವೆಲ್ಲರೂ ಬಂದು ಭಾಗವಹಿಸ್ರಿ. ಈ ಒಂದು ಏನು ಕಲಾ ಅದ ನಿಮ್ಮಲ್ಲಿ ಈಗ ಹೇಳಿದ್ರಿ, ನಾ ಈಗ ಒಬ್ಬ ದೇವರ ಪಿರಿಯೊಳಗೆ ಒಬ್ಬ ಹನುಮಂತ ಒಬ್ಬ ವ್ಯಕ್ತಿ ಅದನ್ನು ಅವ್ರಿಗೂ ಕೂಡ ಸಂಪರ್ಕ ಮಾಡ್ತೀವಿ. ಅಂದ್ರೆ ಹಲಗಿ ಒಳಗೆ ಮಾತಾಡ್ತಾನಂತಾವ. ಆದ್ರೆ ಅಂಥ ಒಂದು ವಿಶೇಷ ಕಲಾಕಾರ ಅದಾರ, ಭಾಳಷ್ಟು ಅದ್ಭುತ ಕಲೆ ಅದ ನಮ್ಮ ಹಲಗಿ ಒಳಗೆ. ಅವ್ರೆಲ್ಲರಿಗೆ ಆಹ್ವಾನ ಮಾಡಿ ಇವತ್ತು ಸಾರ್ವಜನಿಕರು ಕೂಡ ಬಿಜಾಪುರ ನಗರದ ಸಾರ್ವಜನಿಕರು ಕೂಡ ಬಂದು ಭಾಗವಹಿಸ್ಬೇಕು, ಎಲ್ಲರೂ ನೋಡುವಂಥದ್ದಾಗಬೇಕು. ಈ ಹಲಗಿ ಮೇಳ ಏನದಲ್ಲ ಹಲಗಿ ಸ್ಪರ್ಧೆ ಭಾಳ ವಿಶೇಷ ಆಗ್ತದೆ ಈ ಸರ. ಅದಕ್ಕೆ ಸಾಕಷ್ಟು ತಾಯಂದ್ರು ಬರ್ತಾರೆ, ಎಲ್ಲ ನಮ್ಮ ಯುವಕರು ಬರಲಿ. ಯಾಕೆ ಬರೀ ಎಲ್ಲ ಹುಡುಗರು ಏನಾಗ್ಬಿಟ್ಟದ ಬರೀ ಮೊಬೈಲ್ TV ಬರೀ ಇದ್ರಾಗ ಕುಂದ್ರೋದು ಬೇಡ, ಸ್ವಲ್ಪ ಹೊಸದು ಬಿಜಾಪುರಕ್ಕೆ ಮಾಡತ್ತೀವಪ್ಪ ಅಂತಂದ್ರೆ ಎಲ್ಲರೂ ಬಂದು ಸಹಕಾರ ಮಾಡಿರಿ. ಇವತ್ತು ಅದ್ರ ಸಲುವಾಗಿ ಸ್ಪೆಷಲ್ ಬಿಜಾಪುರ ಲೋಕಲ್ ಹುಡುಗರ ಸಲುವಾಗಿ 3 ಪ್ರೈಸ್ ಇಟ್ಟಿವಿ. ಅವರು ಕೂಡ ಬಂದು ಅದ್ರಾಗ ಬಂದು ಭಾಗವಹಿಸಿ ಹಲಗಿ ಬಾರಿಸುವ ಮುಖಾಂತರ ಅವರಲ್ಲಿ ಇರ್ತಕ್ಕಂಥ ಕಲೆಗಳು ನಾವು ಸಣ್ಣವರಿದ್ದಾಗ ಎಷ್ಟು ಜನ ಇವತ್ತು ಹಿರಿಯರು ಎಲ್ಲ ಅವ್ರಿಗೆ ವಯಸ್ಸಾಗ್ಯದ ಆದರೂ ಅದ್ಭುತ ಹಲಗಿ ಬಾರಿಸೋರು. ಒಂದೊಂದು ಓಣ್ಯಾಗ ಹೋದೇವಪ್ಪ ಅಂತಂದ್ರೆ ಒಂದು 20 ಕನಿಷ್ಠ ಏನಿಲ್ಲ ಅಂದ್ರೆ ಒಂದು 20 ಹುಡುಗರು ಹಲಗಿ ಬಾರಿಸ್ಕೊತ ಕುಂದಿರ್ತಿದ್ರು. ಆ ಆವಾಜ್ ಕೇಳ್ತಿತ್ತಂದ್ರೆ ಈ ಓಣ್ಯಾಗೆ ಬಾರಿಸ್ಲತ್ತಾರ ಅಂತ ಹೇಳ್ತಿದ್ರು. ಅಂಥ ಒಂದು ಅದ್ಭುತ ಕಲೆತು ಎಲ್ಲ ನೆನಪಾರಿಬಿಟ್ಟಾರ. ಆ ಸಂಸ್ಕೃತಿ ಜೀವಂತ ಇಡೋ ಸಲುವಾಗಿ, ಆ ಒಂದು ಪರಂಪರೆ ಜೀವಂತ ಇಡೋ ಸಲುವಾಗಿ ಇದೊಂದು ಹಲಗಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಅದಕ್ಕೆ ರಾಮನವಮಿ ಉತ್ಸವ ಸಮಿತಿ ಇವತ್ತು ಏನು ಮಾಡಾಕತ್ತದ ಬಿಜಾಪುರನಾಗಪ್ಪ ಅಂತಂದ್ರೆ ಸಾಕಷ್ಟು ಜನರಿಗೆ ಸಹಾಯ ಸಹಕಾರನೂ ಮಾಡತ್ತದ. ಒಂದು ಸಂಸ್ಕೃತಿ ಉಳಿಸುವಂಥ ಕಾರ್ಯಕ್ರಮ, ಇವತ್ತು ಹಿಂದುತ್ವ ಉಳಿಸೋದು ಕಾರ್ಯಕ್ರಮ ಇರ್ಬೋದು. ರಾಮನವಮಿ ಉತ್ಸವ ಸಮಿತಿ ಉತ್ಸವಕ್ಕಷ್ಟೇ ಸೀಮಿತ ಆಗದೆ ಸಾಕಷ್ಟು ಅನೇಕ ಒಂದೊಂದು ಕಾರ್ಯಗಳಲ್ಲಿ ನಾವು ತೊಡಗಿದ್ದೀವಿ. ಸಾಮಾಜಿಕ ಕಾರ್ಯಗಳಲ್ಲಿ ಇವತ್ತು ಎಲ್ಲರೂ ನಾವು ತೊಡಕೊಂಡು
ಸಮಾಜದ ಜೊತೆಗೆ ಸಮಾಜದೊಳಗೆ ಇರ್ತಕ್ಕಂಥ ಡೊಗ್ಗುಗಳನ್ನು ತಿದ್ದುವಂಥದ್ದು, ಅದನ್ನು ವಿರೋಧಿಸಿ ಪ್ರತಿಭಟನೆ ಮಾಡುವಂಥದ್ದು ಸಾಕಷ್ಟು ಒಂದೇ ಅಲ್ಲ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಮ್ಮ ರಾಮನವಮಿ ಉತ್ಸವ ಸಮಿತಿ ಕೆಲಸ ಮಾಡ್ಯದ. ಸುಮಾರು 500ಕ್ಕಿಂತ ಹೆಚ್ಚಿಗೆ ಶವ ಸಂಸ್ಕಾರಗಳ ಮಾಡ್ಯದ. ಇವತ್ತು ಯಾವುದಿದು ಯೋಗ ಕಾರ್ಯಕ್ರಮನೂ ಕೂಡ ಭಾಳ ಅದ್ಭುತವಾಗಿ ದೊಡ್ಡ ಪ್ರಮಾಣ BLD ಗ್ರೌಂಡ್ನಾಗ ಮಾಡ್ತಕ್ಕಂಥದ್ದು. ಸಿದ್ದೇಶ್ವರ ಅಪ್ಪಗಳು ಏನು ಹೇಳಿದರು ಅವರ ಆಜ್ಞೆ ಮೇರೆಗೆ ನಾವೆಲ್ಲ ದೊಡ್ಡ ಪ್ರಮಾಣ ಕಾರ್ಯಕ್ರಮ, ಅದಕ್ಕೆಲ್ಲ ಸಾಕಷ್ಟು ಜನ ಕಾರ್ಯಕರ್ತರು, ಸಾವಿರಾರು ಸಂಖ್ಯೆಗಳ ಕಾರ್ಯಕರ್ತರು ಎಲ್ಲ ಕೈ ಜೋಡಿಸಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಯಶಸ್ವಿ ಮಾಡಕತ್ತಾರೆ. ಬಿಜಾಪುರದ ಎಲ್ಲ ಯುವಕರಿಗೆ, ತಾಯಂದರಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದು ಒಂದು ಹಲಗಿ ಕಾರ್ಯಕ್ರಮ ಕೂಡ ಎಲ್ಲರೂ ಸೇರಿ ಯಶಸ್ವಿ ಮಾಡೋಣ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 28ನೇ ತಾರೀಕಿಗೆ 4 ಗಂಟೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ದಲ್ಲಿ ತಾವೆಲ್ಲರೂ ಬರಬೇಕಂತಂದು ಇನ್ನೊಮ್ಮೆ ತಮ್ಮೆಲ್ಲರಿಗೆ ಆಹ್ವಾನ ನೀಡ್ತಾ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ. ನಮ್ಮ ಶಿವಾನಂದ ಭುಯಾರವರು ಒಂದೆರಡು ಮಾತಾಡ್ತಾರೆ. ಇವತ್ತು ಉತ್ಸವ ಸಮಿತಿಯಿಂದ ಹಲಿಗೆ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದು 4ನೇ ವರ್ಷ ಬಹುಶಃ ನಾವು ಹಲಿಗೆ ಸಂಭ್ರಮ ಮಾಡಕತ್ತಿದ್ದು, ಅದು ಹಲಿಗೆ ಸ್ಪರ್ಧೆ ಇಡಾಕತ್ತಿದ್ದು. ಭಾಳಷ್ಟು ಜನರಿಗೆ ಒಂದು ಪ್ರಶ್ನೆ ಏನದಪ್ಪ ಅಂತಂದ್ರೆ, ರಾಮನವಮಿ ಉತ್ಸವ ಸಮಿತಿಯವರು ಏನು ಮಾಡ್ತಾರೆ, ಇಲ್ಲ ರಾಮನ ಮೂರ್ತಿ ಮೆರವಣಿಗೆ ಮಾಡ್ತಾರೆ, ಹುಡುಗರು ಕೂಡಿಸ್ತಾರೆ. ರಾಮನವಮಿ ಉತ್ಸವ ಸಮಿತಿ ಬರೀ ಆ ಉತ್ಸವಕ್ಕೆ ಸೀಮಿತ ಇರಲಾರ್ದೇನೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಮಾಡೋದ್ರ ಮುಖಾಂತರ ಇವತ್ತು ಬಿಜಾಪುರ ಜಿಲ್ಲೆಲ್ಲ ಕರ್ನಾಟಕದಾದ್ಯಂತ ಹೆಸರುವಾಸಿಯಾಗ್ಯದ. ಭಾಳಷ್ಟು ಕೆಲಸಗಳು ಏನು ಮಾಡ್ತೇವೆ, ಹಿಂದುತ್ವದ ಪರಿಪಾದಕರದೇನು. ಇವತ್ತೇನು ಇಡೀ ನಮ್ಮ ಗ್ರೂಪ್ ಏನದ, ನಾವು ಗೋರಕ್ಷಣೆ ಮಾಡೋದಿರ್ಬೋದು, ಆಮೇಲೆ ನಾವು ಕೋವಿಡ್ ಸಂದರ್ಭದಲ್ಲಿ ಸುಮಾರು 500ಕ್ಕಿಂತ ಹೆಚ್ಚು ಶವ ಸಂಸ್ಕಾರ ಅಂದ್ರೆ ಒಬ್ಬರು ದಾನಿಗಳು ಒಂದು ಟಾಟಾ ಸುಮೋ ಗಾಡಿ ಕೊಟ್ಟಿದ್ರು, ಅದನ್ನು ಶವ ಸಂಸ್ಕಾರ ಸಂಬಂಧ ಇಟ್ಟು ಭಾಳಷ್ಟು ಶವ ಸಂಸ್ಕಾರಗಳನ್ನು ಉಚಿತವಾಗಿ ಮಾಡುವಂಥ ಕೆಲಸ ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ನಾವು ಮಾಡೀವಿ. ಆಮ್ಯಾಗ ಅದು ಒಂದೇ ಅಲ್ಲದೆ ಹಲವಾರು ನಮ್ಮ ಹಿಂದೂ ಪರ ಕಾರ್ಯಕ್ರಮಗಳು ಏನು ಬಿಜಾಪುರ ಜಿಲ್ಲೆಯಲ್ಲಿ ನಡೀತಾವು, ಅಲ್ಲಿ ಪ್ರಮುಖವಾಗಿ ರಾಮನವಮಿ ಉತ್ಸವ ಸಮಿತಿ ಅದರೊಳಗೆ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೂ ಏನು ನಾವು ಕನಿಷ್ಠ 6 ರಿಂದ 7 ವರ್ಷದಿಂದ ಸ್ವಚ್ಛ ವಿಜಯಪುರ ಫೌಂಡೇಶನ್ ಅನ್ನುವಂಥದ್ದೊಂದು ರಾಮನವಮಿ ಉತ್ಸವ ಸಮಿತಿಯ ಕೆಳಗಡೆನೆ ಅದೊಂದು ಫೌಂಡೇಶನ್ ಮಾಡಿಕೊಂಡು ಸುಮಾರು ಇವತ್ತಿಗೆ 7 ವರ್ಷಗಳ ಕಾಲ 60 ರಿಂದ 70 ಯುವಕರ ತಂಡವನ್ನು ಕಟ್ಟಿಕೊಂಡು ಉಮೇಶ್ ವಂದಾಲ್ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ನಗರದ ಒಂದೇ ಒಂದು ಯಾವುದು ನೀವು ಒಂದು ಮೂತ್ರಿ ಇರ್ಬೋದು, ಎಲ್ಲ ಸರ್ಕಾರಿ ಕಚೇರಿಗಳು ಇರ್ಬೋದು, DC ಆಫೀಸ್ ಇರ್ಬೋದು, SP ಆಫೀಸ್ ಇರ್ಬೋದು, ಸಬ್ ರಿಜಿಸ್ಟರ್ ಕಚೇರಿ ಒಳಗೆ ಹೋಗ್ಬೇಕಂದ್ರೆ ಮೂಗು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರ್ತಿತ್ತು. ಅಲ್ಲಿನೂ ಕೂಡ ರಾಮನವಮಿ ಉತ್ಸವ ಸಮಿತಿ ಸ್ವಚ್ಛ ವಿಜಯಪುರ ಫೌಂಡೇಶನ್ ವತಿಯಿಂದ ಇಡೀ ಆಫೀಸ್ಗಳನ್ನೆಲ್ಲ ಸ್ವಚ್ಛ ಮಾಡೋ ಕಾರ್ಯಕ್ರಮ ಮಾಡ್ಯದ. ಜ್ಞಾನ ಯೋಗಾಶ್ರಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ಯದ. ಆಮ್ಯಾಗ ಸ್ಮಶಾನಗಳು ಬಿಜಾಪುರದಾಗ ಎಷ್ಟು ಹಿಂದೂ ರುದ್ರಭೂಮಿಗಳು ಇದ್ದು ಅಲ್ಲೆಲ್ಲ ಕಂಟೆಗಳು ಬೆಳೆದು ಬರೇ ಶವಗಳನ್ನು ಹೂತಾಕ ಎಷ್ಟು ಜಾಗ ಬೇಕು ಅಷ್ಟೇ ಇಟ್ಕೊಂಡಿದ್ರು. ಅದನ್ನೆಲ್ಲ ಸ್ವಚ್ಛ ಮಾಡುವಂಥ ಕೆಲಸ ರಾಮನವಮಿ ಉತ್ಸವ ಸಮಿತಿಯಿಂದ ಆಗ್ಯದ. ಆಮ್ಯಾಗ ಬಾಣಂತಿಯರಿಗೆ ಕಿಟ್ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆಮೇಲೆ ಈಗೇನು ನಮ್ಮ ಬಡು ಬಗ್ಗರ ಏನು ಇರ್ತಾರೆ ಅವ್ರಿಗೆ ಪ್ರತಿಯೊಂದು ಹಬ್ಬ ಹುಣ್ಣಿಮೆಗಳಲ್ಲಿ ಸಹಿತ ಅವರಿಗೆ ಕಿಟ್ಗಳು ಹಂಚುವುದು. ಕೋವಿಡ್ ಸಮಯದಲ್ಲಿ ಕೂಡ ನಾವು ಕಿಟ್ಗಳನ್ನು ಹಂಚಿದ್ದೀವಿ. ಅದಕ್ಕೆ ಭಾಳಷ್ಟು ಜನರು ಒಂದು ಪ್ರಶ್ನೆ ಅದ, ರಾಮನವಮಿ ಉತ್ಸವ ಸಮಿತಿ ಏನು ಮಾಡ್ತಾರೆ ರೀ, ಬರೀ ಅದೊಂದು ಉತ್ಸವ ಅಷ್ಟಕ್ಕೆ ಸೀಮಿತ ಇರಲಾರ್ದೇ ವಿಜಯಪುರ ಜಿಲ್ಲೆಯಾದ್ಯಂತ ಏನೇ ಆಗು ಹೋಗುಗಳಾದವು ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ರಾಮನವಮಿ ಉತ್ಸವ ಸಮಿತಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೇ ದಿನಾಂಕ 28/2/2026 ಶಿವಾಜಿ ವೃತ್ತದಲ್ಲಿರುವಂಥ ಸೈಡ್ ಏನು ಒಂದು ಕನ್ನಡ ಸ್ಕೂಲ್ ಅದ, ಉಪ್ಲಿಬುರ್ಜ್ಗೆ ಹೋಗೋ ರೋಡಿಗೆ ಅಲ್ಲಿ ನಮ್ಮದು ಬೃಹತ್ವಾದಂಥ ಒಂದು ವೇದಿಕೆ ಇರ್ತದೆ. ದಯವಿಟ್ಟು ಬಿಜಾಪುರ ಬಾಗಲಕೋಟೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳಲ್ಲಿ ಯುವಕರಿರ್ಬೋದು ಮತ್ತು ಏನು ಹಲಗೆ ಬಾರಿಸೋ ತಂಡಗಳು ಇರ್ಬೋದು. ಆಮ್ಯಾಗ ಬಿಜಾಪುರ ವಿಶೇಷವಾಗಿ ಈ ಸತಿ ಗಲ್ಲಿ ಪ್ರೈಸ್ ಅಂಥೇಳಿ ಉಮೇಶ್ ಅಣ್ಣವ್ರು ಒಂದು 5,000 ರೂಪಾಯಿ ಪ್ರಥಮ ಬಹುಮಾನ, 3,000 2,000 ರೂಪಾಯಿ ಈ ಗಲ್ಲಿ ಒಳಗೆ ಅಂದ್ರೆ ನಮ್ಮ ಓಣಿ ಒಳಗೆ ಏನು ನಮ್ಮ ಯುವಕರು ಬಾರಿಸ್ತಿದ್ರು. ಈಗ ಭಾಳಷ್ಟು ಮಂದಿ ಬಾರ್ಸಕ್ಕೆ ಹೋಗೋಣ ಇಲ್ರಿ, ಇವಾಗ ಎಕ್ಸಾಮ್ ಅದಾವು, ನಮ್ಮ ಮಕ್ಕಳು ಇಲ್ಲಿ ಸೌಂಡ್ ಬಂದು ಕಿರಿಕಿರಿ ಹಾಕದ ಅನ್ನುವಂಥ ಸಂಸ್ಕೃತಿ ಬಂದು ಇವತ್ತು ನಮ್ಮ ಹಿಂದೂ ಸಂಸ್ಕೃತಿ ಮುಣಿಗೆ ಹೊಂಟದ. ಅದು ಮುಣಿಗೆ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಇವತ್ತು ರಾಮನವಮಿ ಉತ್ಸವ ಸಮಿತಿಯಿಂದ ಈ ಹಲಿಗೆ ಸ್ಪರ್ಧೆ ಆಯೋಜನೆ ಮಾಡ್ಯದ. ಈ ಸಲದ ಈ ಸ್ಪರ್ಧೆ ಒಳಗೆ ಬಿಜಾಪುರ ಲೋಕಲ್ದು ಏನು ನಮ್ಮ ಗಲ್ಲಿ ಅಂದ್ರೆ ಓಣಿ ಹುಡುಗರೊಳಗೆ ಏನು ನಮ್ಮ ಜೋರಾಪುರ ಇರ್ಬೋದು, ಹಳಿ ಓಣಿಗಳದಾಗ ಪಾಡಬಸವೇಶ್ವರ ಗುಡಿ ಇರ್ಬೋದು, ಆಮೇಲೆ ಮುರಾಣಕೇರಿ ಇರ್ಬೋದು, ಇಂಡಿ ರೋಡ್ ಇರ್ಬೋದು, ಈ ಶಿಕಾರ್ಖಾನೆ ಇರ್ಬೋದು, ಇಂಥಲ್ಲಿ ಈ ರೆಗ್ಯುಲರ್ ಬಾರಿಸೋರ್ಕಿಂತ ಚಂದ ಬಾರಿಸೋಂಥ ಯುವಕರು ಅದಾರ. ಅವ್ರು ಈ ಕಾರ್ಯಕ್ರಮದಲ್ಲಿ ಈಗ ನೀವು ಮೊದಲು ಭಾಗರ ವಹಿಸ್ರಿ, ಆಮೇಲೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಬೇಡ, ನಮ್ಮ ಸಂಸ್ಕೃತಿ ಉಳಿಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಾಕತ್ತೀವಿ. ದಯವಿಟ್ಟು ಎಲ್ಲ ಬಿಜಾಪುರದ ಓಣಿ ಎಲ್ಲ ಹುಡುಗರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಈಗ ನಾವು ಎಲ್ಲರಿಗೂ ಕೆಲವೊಂದು ನಂಬರ್ಗಳು ಕೊಡ್ತೀವಿ, ನಂಬರ್ಗಳು ಹೇಳ್ಬಿಟ್ಟು ಆ ನಂಬರ್ಗಳಿಗೆ ತಾವು ತಮ್ಮ ಹೆಸರು ನೋಂದಾಯಿಸಬೇಕು. ಇದಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ,
ಏನೂ ಇಲ್ಲ, ಉಚಿತವಾಗಿರ್ತದ. ದಯವಿಟ್ಟು ಭಾಗವಹಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ. 95474352 8095474352 ಒಂದು. ಇನ್ನೊಂದು ಸಂತೋಷ್ ಅಂಕಪ್ಗಳತ್ತಂದು 9341241371 9341241371. ಇನ್ನೊಂದು ನಂಬರ್ ಬರ್ಕೊರಿ ಅಪ್ಪು ಪೆದ್ದೆ ಅಂತ 8147106872 8147106872. ಈ 3 ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ತಮ್ಮ ಹೆಸರು ನೋಂದಾಯಿಸ್ಬೋದು. ಅವ್ರಿಗೆ ಫೋನ್ ಮೂಲಕನೇ ನೀವು ಹೆಸರು ನೋಂದಾಯಿಸ್ಬೋದು. ಮತ್ತು ನೀವು ಕಳೆದ ಬಾರಿ ನಮ್ಮ ಎಲ್ಲ ಪ್ರತಿಯೊಂದು ಸರ ಕಂಡೀಷನ್ ಇರ್ತಿದ್ದು ಇಷ್ಟೇ ಜನ ಬರ್ಬೇಕಂತಂದು. ಈಗ 10 ಜನ ಇತ್ತು, ನಾವು 10ರಿಂದ 15 ಜನ ಬರ್ಬೋದು. ಮತ್ತು ಸನಾದಿ ಗಿನಾದಿ ಏನಾರು ತೊಗೊಂಡು ಬರ್ತಿದ್ರೆ ಅದನ್ನು ತೊಗೊಂಡು ಭಾಗವಹಿಸ್ಬೋದು. ನಮ್ಮ ಏನು ನಿರ್ಣಾಯಕ ನಿರ್ಣಯ. ಮತ್ತು ಈ ಒಂದು ಇದ್ರಾಗ ಜಡ್ಜಸ್ ಬಂದಿರ್ತಾರೆ ಇಬ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗೆ ಹೆಸರು ನೋಂದಾಯ್ತಿರ್ತಕ್ಕಂಥ ಗಂಗಪ್ಪ ಭಜಂತ್ರಿ ಅನ್ನೋರು ಮತ್ತು ಗಂಗಾಧರ ಬಡಿಗೇರ್ ಅನ್ನೋರು ಇಬ್ರು ಬಂದಿರ್ತಾರೆ ನಿರ್ಣಾಯಕರು. ಅದ್ರಾಗ ನಾವು ಯಾರೂ ಕಮಿಟಿಯವ್ರು ಭಾಗವಹಿಸೋದಿಲ್ಲ. ಅವರು ನಿರ್ಣಾಯಕರು ಏನದಲ್ಲ ಜಡ್ಜಸ್ ಇರ್ತಾರ, ಅವರೇ ನಿರ್ಣಯ ಕೊನೆ ನಿರ್ಣಯ. ಮತ್ತು ಅದ್ರಾಗ ನಾವು ಕಮಿಟಿಯವ್ರು ಅವ್ರಿಗೆ ಇವ್ರಿಗತ್ತ ಈ ಎಲ್ಲ ಎಂದೂ ಸರಿನೂ ನಾವು ಮಾಡಿಲ್ಲ. ಮತ್ತು ಬರುವಂಥ ದಿವಸ ಒಳಗೆ ಜಡ್ಜಸ್ಗಳ ಏನು ನಿರ್ಣಯ ತಗೋತಾರ, ಯಾಕಂದ್ರೆ ಅವರು ಅದಕ್ಕೆ ನಾವು ಎಲ್ಲರೂ ಬದ್ದಿರ್ತೀವಿ, ಅದ್ರದ್ದು ಪ್ರಶ್ನೆನೇ ಇಲ್ಲ. ಅದಕ್ಕೆ ಎಲ್ಲ ತಂಡಗಳಿಗೂ ಏನದಲ್ಲ ಪಾರ್ಸಲಿಟಿ ಮಾಡ್ಯಾರ, ಇದು ಮಾಡ್ಯಾರ, ಏನೂ ಸಮಸ್ಯೆ ಇಲ್ಲ. ನೀವು ಏನದಲ್ಲ ಎಷ್ಟು ಜನ ಬರ್ತೀರಿ ಎಲ್ಲರಿಗೆ ಪ್ರತಿಯೊಬ್ಬರಿಗೂ 10ರಿಂದ 15 ನಿಮಿಷ ಟೈಮ್ ಇರ್ತದೆ. ಅವ್ರು ಒಟ್ಟರು ತಮ್ಮ ತಮ್ಮ ಕಲೆಯನ್ನು ತೋರಿಸ್ಬೋದು. ಆ ನಿರ್ಣಾಯಕರದ ಏನು ಜಡ್ಜಸ್ ಇರ್ತಾರೆ ಅದರದೇ ಆದಂಥ ಜಡ್ಜಸ್ ಅದಾರ. ಅವ್ರು ಕಳೆದ ಬಾರಿ ಕೆಲವೊಂದು ಜನ ಇಲ್ಲ ಜಡ್ಜಸ್ ಚೇಂಜ್ ಮಾಡಿದ್ರು, ಮತ್ತು ಈ ಸರ ಮತ್ತೆ ಬೇರೆ ಜಡ್ಜಸ್ ತಂದು ಅವರು ನಿರ್ಣಯವನ್ನು ಕೊನೆ ನಿರ್ಣಯ.